ಗೊಮ್ಮಟನಗರಿ ವಿಜಯಪುರದಲ್ಲಿ ಭೀಕರ ಬರದ ಹೊಡೆತಕ್ಕೆ ತಾಂಡಾಗಳೇ ಖಾಲಿಯಾಗಿದೆ. ಮುಂಗಾರು ಕೈಕೊಟ್ಟಿದೆ, ಕೃಷಿ ಚಟುವಟಿಕೆಗಳೇ ಸ್ಥಗಿತ ಆಗಿದೆ. ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಗೆ ತಾಂಡಾ ಜನ ಗುಳೆ ಹೋಗ್ತಿದ್ದಾರೆ. ಮಹಾರಾಷ್ಟ್ರದ ಪುಣೆ, ಮುಂಬೈ, ಸತಾರಾ, ಗೋವಾಕ್ಕೆ ಗುಳೆ ಬರ್ತಾ ಇದ್ದಾರೆ ಜನ. ಬರದ ಹೊಡೆತಕ್ಕೆ ಕಂಗಾಲಾದ ತಾಂಡಾ ಮಂದಿ ಮನೆಗಳಿಗೆ ಬೀಗ ಹಾಕಿ ಬಾಗಿಲಿಗೆ ಮುಳ್ಳು ಕಂಟಿಯನ್ನ ಮೆತ್ತಿ ಜನ ಗುಳೆ ಹೋಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 150ಕ್ಕೂ ಅಧಿಕ ತಾಂಡಾಗಳು ಇದೆ. ಬಹುತೇಕ ತಾಂಡಾಗಳು ಖಾಲಿ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರದ ಛಾಯೆ ಆವರಿಸಿರುವಂಥದ್ದು. ಅದರಲ್ಲೂ ಸಹ ಯಾವ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಮಳೆಯಾಗಬೇಕಾಗಿತ್ತು, ಮಳೆಯಾಗಿಲ್ಲ. ಇದರ ಪರಿಣಾಮವನ್ನು ಈಗ ನಾವು ವಿಜಯಪುರ ಜಿಲ್ಲೆಯ ಲಂಬಾಣಿ ತಾಂಡಾಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ವಿಜಯಪುರ ಜಿಲ್ಲೆಯಾದ್ಯಂತ 172ಕ್ಕೂ ಅಧಿಕ ಇದರಲ್ಲಿ ಲಂಬಾಣಿ ತಾಂಡಾಗಳಿದ್ದಾವೆ. ಇಲ್ಲಿ ಏನಂತಂದರೆ ಈ ಮಳೆ ಆಗದೇ ಇರುವಂಥದ್ದು, ಈ ಬರಗಾಲದ ಛಾಯೆಯ ಪರಿಸ್ಥಿತಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಗುಳೆ ಅಂತಕ್ಕಂಥದ್ದು ಮಹಾ ಪಿಡುಗು ಮೊದಲಿಂದನೂ ಕೂಡ ಈಗ ಮತ್ತೆ ಏನಂದರೆ ಆ ಪಿಡುಗು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ನಾವು ಲಂಬಾಣಿ ತಾಂಡ, ಮದಬಾವಿ ತಾಂಡ 1ರಲ್ಲಿದ್ದೀವಿ. ಇಲ್ಲಿ ನೀವು ಮನೆಗಳನ್ನು ಗಮನಿಸಬಹುದು, ಯಾವ ರೀತಿಯಾಗಿ ಮನೆಗಳು ಇಲ್ಲಿದ್ದಾವೆ ಅನ್ನುವಂಥದ್ದು. ಮನೆಗಳಿಗೆ ಬೀಗ ಹಾಕಿದ್ದಾರೆ, ಮುಳ್ಳು ಕಂಟಿಗಳನ್ನು ಹಚ್ಚಿದ್ದಾರೆ. ಜನ ಮಹಾರಾಷ್ಟ್ರ, ಗೋವಾ, ಬೇರೆ ರಾಜ್ಯಗಳಿಗೆ ಗೂಳೆ ಹೋಗಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ಚೆನ್ನಾಗಿ ಮಳೆಯಾಗಿದ್ದರೆ ಅವರಿಗೆ ಇಲ್ಲಿ ಕೃಷಿ ಚಟುವಟಿಕೆಗಳು ನಡೀತಾ ಇದ್ವು. ಸಾಕಷ್ಟು ಪ್ರಮಾಣದ ಕೃಷಿ ಚಟುವಟಿಕೆಗಳು ಇರೋದ್ರಿಂದಾಗಿ ಅವರಿಗೆ ಉದ್ಯೋಗಗಳು ಸಹ ಸಿಗ್ತಾ ಇದ್ವು. ಆದರೆ ಈಗ ಏನಾಗಿದೆ, ಮಳೆ ಆಗದೇ ಇರೋದ್ರಿಂದಾಗಿ ಈಗ ಯಾವುದೇ ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ, ಎಲ್ಲವೂ ಕೂಡ ಸಂಪೂರ್ಣ ಬಂದಾಗಿರುವಂಥದ್ದು. ಬಿತ್ತನೆಯೇ ಸಾಕಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಅಂದಾಗ ಕೃಷಿ ಚಟುವಟಿಕೆ ಇಲ್ಲ ಸಿಗ್ತವೆ. ಮತ್ತೊಂದು ಕಡೆ ಇನ್ನೊಂದು ಮನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಮನೆಗೆ ಮುಳ್ಳುಕಂಟಿಯನ್ನು ಹಾಕಿದ್ದಾರೆ, ಇನ್ನೊಂದು ಕಡೆಗೆ ಆ ಮನೆಗೆ ಬೀಗವನ್ನು ಜಡಿದು ಮನೆಯ ಮಾಲೀಕರು ಅಂದರೆ ಗುಳಿಯನ್ನು ಹೋಗಿರುವಂಥದ್ದು. ಅಂದರೆ ಮಹಾರಾಷ್ಟ್ರ ಹೋಗ್ತಾರೆ, ಆಮೇಲೆ ಸಾತಾರ ಭಾಗದಲ್ಲಿ ಹೋಗ್ತಾರೆ, ಇನ್ನೊಂದು ಕಡೆಗೆ ಗೋವಾದ ಪಣಜಿ, ಆ ಕಡೆಗೆ ಈ ಕಡೆಗೆಲ್ಲನೂ ಸಾಕಷ್ಟು ಕಡೆಗಳಲ್ಲಿ ಏನಂತಂದರೆ ಅವರು ಗುಳಿಯನ್ನು ಹೋಗ್ತಾರೆ. ಅಂದರೆ ಅಲ್ಲಿ ಕೆಲಸವನ್ನು ಆಶ್ರಯಿಸ್ಕೊಂಡು ಹೋಗ್ತಾರೆ. ಯಾಕಂತ ಕೇಳಿದ್ರೆ ಇಲ್ಲಿ ಮಳೆ ಆಗದೇ ಇರೋದ್ರಿಂದ, ಬರದ ಛಾಯೆ ಇರೋದ್ರಿಂದಾಗಿ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಾಡೋದಕ್ಕೆ ಕೆಲಸಗಳು ಸಿಗೋದಿಲ್ಲ. ಕೃಷಿ ಚಟುವಟಿಕೆ ಆರಂಭ ಆದರೆ ಒಂದಿಷ್ಟು ಅವ್ರಿಗೆ ಕೆಲಸಗಳು ಸಿಗ್ತವೆ ಹೊಲಗಳಲ್ಲಿ. ಇಲ್ಲಿ ನೋಡಿದ್ರೆ ಅದಿಲ್ಲ. ದೇಶಕ್ಕೆ ಹೋಗ್ಯಾರಪ್ಪ, ಎಲ್ಲ ಬಂದಿಲ್ಲ ಅವರು. ಇನ್ನ ಸಾತಾರ, ಕರಾಡ, ಮುಂಬೈಗೆ ಹೋಗ್ತಾರೆ, ಈ ಕಡೆ ದೂರ ಸಲಾಪುರಕ್ಕೆ ಹೋಗ್ತಾರ. ಹೋಗೇಬೇಕಲ್ಲ. ಇಲ್ಲಿ ಚಲೋ ಮಳೆ ಆಗಿತ್ತಂದ್ರೆ ರೀ, ಚಲೋ ಮಳೆ ಆದ ಹೊಲ ಮನೆ ಇದ್ದವ್ರು ಉಳ್ಕೋತಾರ, ಹೊಲ ಮನೆ ಇರಲ್ಲ ಅವ್ರು ಹೋಗೇಬೇಕಲ್ರಿ ಅವರು. ಜನ ಆ ಕಡೆ ಈ ಕಡೆ ಹೋಗಿರ್ತಾರೆ. ಯಾರು ಬರ್ತಾರೋ ಯಾರು ಹೋಗ್ತಾರೋ, ಏನೇ ಕಾರ್ಯಕ್ರಮ ಇತ್ತಂದ್ರೆ ಅವ್ರು ಬರ್ತಾರೆ ಹೋಗ್ತಾರೆ. ಒಟ್ಟಿಗೆ ಇರ್ಲಾರ್ದಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಏನು ಮಾಡೋದು, ಹಿಂಗಿರ್ತದ. ಮತ್ತು ಅವ್ರಿಗೆ ಮತ್ತು ಇಲ್ಲಿ ಸಾಧನ ಇರ್ಲಿಕ್ಕಂದ್ರೆ ಆ ಕಡೆ ಹೆಚ್ಚಳತಿ ಮುಖಾದಮ್ ಕಡೆ ಆ ಕಡೆ ಈ ಕಡೆ ತೊಗೊಂಡು ಹೋಗಿರ್ತಾರೆ ರೀ. ಯಾವ ಕಡೆ ಹೋಗಾರ ಹೆಸರು ಇಲ್ಲಿ ಬಂದು? ಅದು ಪೂರಾ ಮಹಾರಾಷ್ಟ್ರ ಹಿಡ್ಕೊಂಡು ಹೋಗ್ತಾರೆ ನೋಡ್ರಿ. ಕರ್ನಾಟಕಗ ಕಬ್ಬಿಗೆ ತೋಡಿ ಹೋಗ್ತಾರೆ, ಅರ್ಧ ಮಂದಿ ಇದಕ್ಕೆ ಹೋಗ್ತಾರೆ ರೀ ಮಹಾರಾಷ್ಟ್ರಗೆ ಮಣ್ಣಿನ ಕೆಲ್ಸಕ್ಕೆ. ಆ ಕಡೆ ಹೋಗ್ತಾರೆ. ಮತ್ತು ಇದ್ದೀವು ಕಬ್ಬಿಗೆ ಅವು ಕರ್ನಾಟಕ ಹೋಗ್ತಾರೆ ಮಂದಿ. ಇವು ಹೋಗೋತ್ನಾಗ ಈ ಮನೆಯೆಲ್ಲ ಹೆಂಗೆ ಭದ್ರಪಡಿಸಿ ಹೋಗ್ತಾರೆ ರೀ ಇವರು? ಬದಲಿಪಡಿಸಿ ಅಂದ್ರೆ ಒಂದು ಇಬ್ಬರು ಮನ್ಯಾಗ ಒಬ್ಬರೇ ಇದ್ರೆ ಇಟ್ಟು ಹೋಗ್ತಾರೆ. ಯಾರು ಅವ್ರ ಮನ್ಯಾಗ ಇರ್ಲಿಕ್ಕಂದ್ರೆ ಎಲ್ಲ ದುಡಿಯವ್ರು ಇತ್ತಂದ್ರೆ ಎಲ್ಲರೂ ಹೋಗ್ಬಿಡ್ತಾರೆ. ಮೂಳ್ಕಂಟಿ ಇವು ನೋಡ್ರಿ, ಅವ್ರ ತಲೆ ಇವು ಎಲ್ಲ ನಾಯಿ ನರಿ ಎಲ್ಲ ಇದು ಮಾಡ್ತಾರೆ. ಮತ್ತು ಕಾಗದ ನರಿ ಇದು ನಾಯಿ ನರಿ ಎಲ್ಲ ಇದು ಹೇಳ್ತಾವೆ. ಅದಕ್ಕಿಂದು ಸ್ವಚ್ಛ ಇರ್ಲಾಕ ಅದನ್ನು ಮಾಡ್ತೇವೆ. ಎಸ್, ನಾವು ಕೂಡ ಕೇಳ್ತಾ ಇದ್ದೀವಿ ಯಾವ ರೀತಿಯಾಗಿ ತಾಂಡಗಳಲ್ಲಿ ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ಕೂಡ ಇಲ್ಲಿ ಅವಲೋಕಿಸಿದಾಗ ಗೊತ್ತಾಗುತ್ತೆ. 70% ಇಲ್ಲೇನಿದ್ರೆ ಗುಳೆ ಹೋಗ್ತಾರೆ ಅಂತ ವಿಚಾರಗಳು ಇರುವಂಥದ್ದು. ಯಾಕಂತ ಕೇಳಿದ್ರೆ ಇಲ್ಲಿ ಚೆನ್ನಾಗಿ ಮಳೆ ಆಗಿದ್ರೆ, ಕೃಷಿ ಚಟುವಟಿಕೆಗಳು ಇದ್ದಿದ್ರೆ ಬೇರೆ ಕಡೆಗಳಲ್ಲಿ ಸುತ್ತಮುತ್ತ ಕೆಲಸಗಳು ಸಿಗ್ತಾ ಇದ್ವು. ಆದರೆ ಈ ಬಾರಿ ಮಳೆಯೇ ಚೆನ್ನಾಗಿ ಆಗಿಲ್ಲ. ಹೀಗಾಗಿ ಏನಂತಂದರೆ ಇಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಜನರು ತಾಂಡಗಳಿಂದ ಈಗ ಗೂಳೆ ಹೋಗ್ತಾ ಇರುವಂಥದ್ದು. ವಿಜಯಪುರದ ಕ್ಯಾಮರಾ ಅಪ್ಪು ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.